ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ತನ್ನದೇ ಆದಂತ ಒಂದು ಗೂಡು ಬೇಕು ಅಂತ ಅನ್ಸುತ್ತೆ, ತನ್ನದೇ ಆದಂತ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಆ ಕನಸನ್ನು ಈಡೇರಿಸೋದೇ NR ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ಸಂಸ್ಥೆಯ ಒಂದು ಉದ್ದೇಶ. ಇವತ್ತು ನಾವು ಎಲ್ಲಿದ್ದೀವಿ, ಯಾವ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಮೊದಲನೇ ಬಾರಿ ಈ ವಿಡಿಯೋ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ರೆಗ್ಯುಲರ್ ಅಪ್ಡೇಟ್ಸ್ ನ ಪಡ್ಕೊಳ್ಳಿ. ಸೊ ಈಗ ನಾನು ಹಿಂದೆ ನೋಡ್ತಿರೋ ಮನೆ ನೀವು ನೋಡ್ತಾ ಇರ್ಬೋದು. ಇದು ಬಂದು ಒಂದು ಟ್ರಿಪ್ಲೆಕ್ಸ್ ಡೂಪ್ಲೆಕ್ಸ್ ಇರುವಂತ ಮನೆ. ಇದು ಬಂದು ಅಪರಯಾಮ ಲೇಔಟ್ ಅಲ್ಲಿ ಇದೆ. ಕೆಂಗೇರಿ ಉತ್ತರಳ್ಳಿ ಮೇನ್ ರೋಡ್ ಬರುತ್ತೆ ಇದು. ಅಂಡ್ ಈ ಮನೆ ಒಳಗಡೆ ಎಷ್ಟು ಬೆಡ್ರೂಮ್ಸ್ ಇದೆ, ಹೇಗಿದೆ ಮನೆ, ಹೇಗೆ ಡಿಸೈನ್ ಮಾಡಿದ್ದಾರೆ, ಪ್ರತಿಯೊಂದು ನಿಮ್ಗೆ ನಾನು ತೋರಿಸ್ತೀವಿ. ಬನ್ನಿ ಹೋಗೋಣ. ಈಗ ನೀವು ನೋಡ್ತಿರ್ಬೋದು, ಇದು ಬಂದು ಒಂದು ಪಾರ್ಕಿಂಗ್ ಸ್ಪೇಸ್ ಇದೆ. ಈಗ ನೀವು ಇಲ್ಲಿ ಈಸಿಯಾಗಿ ಒಂದು ಕಾರ್ ಜೊತೆಗೆ ಒಂದು 2-3 ವೆಹಿಕಲ್ಸ್ ಕೂಡ ನೀವು ನಿಲ್ಸ್ಕೋಬಹುದು. ಈಗ ನಾನು ಲೆಫ್ಟ್ ಸೈಡ್ ನೋಡ್ಬೋದು, ಇದು ಒಂದು ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಈ ಪ್ರಾಪರ್ಟಿ ಬಂದು ಒಂದು ವೆಸ್ಟ್ ಸೈಡಿಂಗ್ ಕಡೆ ಇದೆ. ಇದು ಮೇನ್ ಡೋರ್ ಬಂದು ನಾರ್ತ್ ಸೈಡ್ ಕಡೆ ಬರುತ್ತೆ. ಈ ಒಂದು ಲಿಫ್ಟ್ ಫೆಸಿಲಿಟೀಸ್ ಜೊತೆಗೆ ಈ ಒಂದು ಪಾರ್ಕಿಂಗ್ ಜೊತೆಗೆ ಇನ್ನೊಂದು ಅವೈಲೇಬಲ್ ಇದೆ ನಮಗೆ. ಇಲ್ಲಿ ನೋಡ್ಬೋದು, ಕಾವೇರಿ ವಾಟರ್ ಕೂಡ ನಮಗೆ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಬೋರ್ವೆಲ್ ಕೂಡ ನಮಗೆ ಅವೈಲೇಬಲ್ ಇದೆ ಇಲ್ಲಿ. ಅಂಡ್ ಇದೊಂದೇ ಮನೆಗೆ ಈ ಕಂಪ್ಲೀಟ್ ಏರಿಯಾದಲ್ಲಿ ಬೋರ್ವೆಲ್ ಅವೈಲೇಬಲ್ ಇರೋದು. ಇಲ್ಲಿ ನೋಡ್ಬೋದು, ಒಂದು ಲೆಫ್ಟ್ ಸೈಡ್ ಅಲ್ಲಿ 1 BHK ಮನೆ ಕೂಡ ಅವೈಲೇಬಲ್ ಇದೆ. ಇದನ್ನ ನೀವು ಸರ್ವೆಂಟ್ಸ್ಗಾದ್ರೂ ನೀವು ಕೊಡ್ಬೋದು, ಇಲ್ಲ ಅಂತಂದ್ರೆ 1 BHK ರೆಂಟೆಡ್ ಕೂಡ ಮಾಡ್ಬೋದು. 8,000 to 10,000 rupees ರೆಂಟ್ ಕೂಡ ನಿಮಗೆ ಈ ಏರಿಯಾದಲ್ಲಿ ಅವೈಲೇಬಲ್ ಆಗುತ್ತೆ. ಈಗ ನಾವು ಇಲ್ಲಿ ಗ್ರೌಂಡ್ ಫ್ಲೋರ್ ಹೇಗಿದೆ ಅಂತ ನೋಡಾಯ್ತು. ಈಗ ನಾವು ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಮನೆ ಹೇಗಿದೆ ಅಂತ ನೋಡೋಣ, ಬನ್ನಿ. ಆ್ಯಂಡ್ ನೀವೀಗ ನೋಡ್ತಿರ್ಬೋದು, ಕಂಪ್ಲೀಟ್ ಸೆಕ್ಯೂರಿಟಿ ಇದೆ ನಿಮಗೆ. ಕಂಪ್ಲೀಟ್ ಫುಲ್ ನಿಮಗೆ ಈ ಸ್ಟೀಲ್ ವರ್ಕಿಂಗ್ ಕೂಡ ಎಲ್ಲ ಮಾಡಿದ್ದಾರೆ, ವಿಚ್ ಇಸ್ ಲೈಕ್ ಸೇಫ್ಟಿ ಕೂಡ ತುಂಬ ಚೆನ್ನಾಗಿದೆ ಇದು. ಇದು ಬಂದು ಎಂಟ್ರೆನ್ಸ್ ಬರುತ್ತೆ. ಇದು ನಾರ್ತ್ ಫೇಸಿಂಗ್ ಎಂಟ್ರೆನ್ಸ್ ಆಗುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ಈ ವುಡ್ ಎಲ್ಲ ಕಂಪ್ಲೀಟ್ ಟೀಕ್ ವುಡ್ ಇದೆ. ಕಂಪ್ಲೀಟ್ ವಿಂಡೋಸ್ ಕೂಡ ಇದೆಲ್ಲ ಟೀಕ್ ವುಡ್ಡೇ ಬರುತ್ತೆ. ಸೊ ಇದು ಬಂದು ಹಾಲ್. ಇಲ್ಲಿ ನಮಗೆ ಟಿವಿ ಯೂನಿಟ್ ನೀವು ನೋಡ್ಬೋದು, ಟಿವಿ ಯೂನಿಟ್ ಇದೆ. ಅಂಡ್ ವೆಂಟಿಲೇಷನ್, ಏರ್ ಬಗ್ಗೆ ನೀವು ಮಾತಾಡೋ ಹಾಗೆ ಇಲ್ಲ. ಕಂಪ್ಲೀಟ್ ವೆಂಟಿಲೇಷನ್ ಅಂಡ್ ಏರ್ ತುಂಬಾ ಚೆನ್ನಾಗಿದೆ. ಅಂಡ್ ರೋಡ್ ಸೈಡ್ ವ್ಯೂ ತುಂಬಾ ಚೆನ್ನಾಗಿದೆ. ಗ್ರೀನರಿ ಕೂಡ ನೀವು ನೋಡ್ಬೋದು, ವಿಚ್ ಇಸ್ ಲೈಕ್ ವೆರಿ ಫ್ರೆಶಿಂಗ್ ಅಂತ ಅನ್ಸುತ್ತೆ. ಅಂಡ್ ಹಾಗೆ ನಿಮ್ಗೆ ನಾನು ಲಿಫ್ಟ್ ಬಗ್ಗೆ ಹೇಳಿದೆ, ವಿಚ್ ಇಸ್ ಡೈರೆಕ್ಟೆಡ್ ಟು ದಿ ಹೋಮ್. ಮನೆ ಒಳಗಡೆ ಡೈರೆಕ್ಟ್ ಆಗಿ ಲಿಫ್ಟ್ ಕೂಡ ಫೆಸಿಲಿಟೀಸ್ ನಿಮ್ಗೆ ಆಗುತ್ತೆ. ಅಂಡ್ ಇದು ಬಂದು ಪೂಜಾ ರೂಮ್ ಇದೆ. ಈ ಪೂಜಾ ರೂಮ್ ಅಡ್ಜಸೆಂಟ್ಗೆ ನಮ್ಗೊಂದು ಈ ಕಿಚನ್ ಬರುತ್ತೆ. ಕಿಚನ್ ಮಧ್ಯದಲ್ಲಿ ಯು ಹ್ಯಾವ್ ಔಟರ್ ಸ್ಪೇಸಿಂಗ್ ಒಂದು ಅವೈಲೇಬಲ್ ಇದೆ. ಸೊ ದಟ್ ನಿಮ್ಮ ಗ್ಯಾಸ್ ಇದಾಗಿರ್ಬೋದು ಅಥವಾ ನೀವು ಆಚೆಗಡೆ ವಾಷಿಂಗ್ ಆಗಿರ್ಬೋದು ಯೂಸ್ ಮಾಡ್ಕೋಬಹುದು. ಅಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಕಿಚನ್ಸ್. ಕಿಚನ್ ಅಲ್ಲಿ ನಿಮ್ಗೆ ಕೂಡ ನೋಡ್ಬೋದು, ಕೆಳಗಡೆ ಸಾಫ್ಟ್ ಕ್ಲೋಸರ್ ನಿಮ್ಗೆ ಇದಿದೆ. ಸೊ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ನಿಮಗೆ, ವಿಚ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಮೆನಿ ಥಿಂಗ್ಸ್. ನಿಮ್ಮ ಸ್ಟೋರೇಜ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ಇಲ್ಲಿ. See, which is very soft closure, just pull and push. And you can also see here. So ಇದು ಬಂದು ಕಿಚನ್ ಇರುತ್ತೆ. ಅಂಡ್ ಟುವರ್ಡ್ಸ್ ಆ ಲೆಫ್ಟ್ ಬಂದ್ರೆ ದಿಸ್ ಇಸ್ ಮೇಲ್ಗಡೆ ಹೋಗೋದಕ್ಕೆ ಒಂದು ಇದು. ಯು ಆಲ್ಸೋ ಹ್ಯಾವ್ ಪ್ರಾವಿಷನ್ ಫಾರ್ ಸ್ಟೋರಿಂಗ್ ಥಿಂಗ್ಸ್. ಇಲ್ಲೂ ಕೂಡ ನೀವೇನಾದ್ರು ಸ್ಟೋರ್ ಮಾಡ್ಕೋಬಹುದು. ಇದು ಬಂದು ರೆಸ್ಟ್ ರೂಮ್ ಇದೆ. ಅಂಡ್ ಇದೊಂದು ಸ್ಮಾಲ್ ರೂಮ್ ಇದೆ, ವಿಚ್ ಇಸ್ ವಾರ್ಡ್ರೋಬ್ಸ್ ಎಲ್ಲ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ವಾರ್ಡ್ರೋಬ್ಸ್ ಎಲ್ಲ.
ಸ್ಟೋರೇಜ್ಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ನೋಡ್ಬೋದು ಕಂಪ್ಲೀಟ್ ಮನೇಲಿ ನಿಮಗೆ ವೆಂಟಿಲೇಷನ್ ಪ್ರತಿಯೊಂದು ಕಡೆನೂ ಇದೆ. ರೂಮ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು. ಸೊ 360 ಡಿಗ್ರೀಸ್ ಕೂಡ ನಿಮಗೆ ಒಳ್ಳೆ ಏರ್ ಮತ್ತು ವೆಂಟಿಲೇಷನ್ ಕೂಡ ಅವೈಲ್ ಇದೆ. ಸೊ ಈಗ ಈ ಫ್ಲೋರ್ ನೋಡೋದು, ಇದಕ್ಕೆ ಅಡ್ಜಸೆಂಟ್ ಆಗಿರುವ ಮೇಲ್ಗಡೆ ಡೂಪ್ಲೆಕ್ಸ್ ಇರುವಂತ ಅದೇ ಹೇಗಿದೆ, ಏನ್ ಡಿಸೈನ್ ಮಾಡಿದ್ರೆ ನೋಡೋಣ ಬನ್ನಿ. ಅಂಡ್ ಈ ಫ್ಲೋರ್ಸ್ ಇದನ್ನೆಲ್ಲ ನೋಡ್ಬೋದು, ಇಟಾಲಿಯನ್ ಫಿನಿಶಿಂಗ್ ಫ್ಲೋರ್ಸ್ ಇದೆಲ್ಲ. ಸೊ ಇದು ಕೂಡ ಒಂದು ಡೈನಿಂಗ್ ತರ ಮಾಡಿದ್ದಾರೆ, ವಿಚ್ ಇಸ್ ಲೈಕ್ ಇದು ನಿಮಗೆ ಇದರ್ ನೀವು ಒಂದು ಟಿವಿ ಇದಾದ್ರೂ ಮಾಡ್ಕೋಬಹುದು, ಇಲ್ಲ ನೀವು ಸ್ಟಡಿ ಟೇಬಲ್ ಆಗು ಕೂಡ ಯೂಸ್ ಮಾಡ್ಕೋಬಹುದು ಇದನ್ನ ನೀವು. ಇಲ್ಲಿ ಒಂದು ರೂಮ್ ಇದೆ ವಿಚ್ ಇಸ್ ಲೈಕ್ ಅ ಮಾಸ್ಟರ್ ಬೆಡ್ರೂಮ್. ಸೊ ನೀವು ನೋಡ್ಬೋದು ಈ ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ. ವಿಚ್ ಯು ಹ್ಯಾವ್ ನಿಮಗೆ ಟಿವಿ ಯೂನಿಟ್ ಅವೈಲಬಲ್ ಇದೆ, ವಾರ್ಡ್ರೋಬ್ಸ್ ಅವೈಲಬಲ್ ಇರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಯು ಹ್ಯಾವ್ ಬಾಲ್ಕನಿ ಆಲ್ಸೋ. ನಿಮ್ಗೆ ಆಚೆ ಕಡೆ ಬಾಲ್ಕನಿ ಕೂಡ ನಿಮಗೆ ಸೊ ಕಂಪ್ಲೀಟ್ ನಾನು ನಿಮ್ಗೆ ಹೇಳಿ 360 ಡಿಗ್ರೀಸ್ ಕೂಡ ವೆಂಟಿಲೇಷನ್ ಇರೋದ್ರಿಂದ ಈ ಮನೆಯಲ್ಲಿ ತುಂಬಾ ಫ್ರೆಶ್ನೆಸ್ ಅಂತ ಅನ್ಸುತ್ತೆ. ಆ್ಯಂಡ್ ದಿಸ್ ಇಸ್ ಅ ಸ್ಮಾಲ್ ಡ್ರೆಸ್ಸಿಂಗ್ ಟೇಬಲ್. ಆ್ಯಂಡ್ ಇಲ್ಲಿ ವಾಶ್ರೂಮ್ ಕೂಡ ಅಟ್ಯಾಚ್ ಆಗಿದೆ ಇಲ್ಲಿ. ಸೊ ಇದಕ್ಕೆ ನನ್ನ ಲೆಫ್ಟ್ ಅಡ್ಜಸೆಂಟ್ಗೆ ಇಲ್ಲೂ ಒಂದು ರೂಮ್ ಕೂಡ ಇದೆ. ಸೊ ಇದು ತುಂಬಾ ಯೂಜ್ ದೊಡ್ಡ ರೂಮ್ ಇದೆ ಇದು. ಯು ಹ್ಯಾವ್ ರೂಮ್ಸ್, ವಾರ್ಡ್ರೋಬ್ಸ್ ಅವೈಲಬಿಲಿಟಿ ಇದೆ ನಿಮಗೆ. ಆ್ಯಂಡ್ ಇದಕ್ಕೂ ಕೂಡ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಅವೈಲಬಲ್ ಇದೆ, ಪ್ಲಸ್ ನಿಮಗೆ ವಾಶ್ರೂಮ್ ಕೂಡ ನಿಮ್ಗೆ ಅಟ್ಯಾಚ್ ಆಗಿದೆ. ಸೊ ಆಸ್ ಅ ಹೋಲ್ ಇಲ್ಲಿ ನೋಡ್ದಂಗೆ ನೀವು 2 ರೂಮ್ಸ್ ಅವೈಲಬಲ್ ಇದೆ ನಿಮಗೆ. ಸೊ ಲಿಫ್ಟ್ ಕೂಡ ನಿಮಗೆ ಡೈರೆಕ್ಟ್ ಮನೆಗೆ ಎಂಟ್ರಿ ಕೂಡ ಇದೆ. ಒಂದು ಟಿವಿ ಯೂನಿಟ್ ಇದೆ, ಇದೇ ಯು ಕ್ಯಾನ್ ಯೂಸ್ ದಟ್ ಫಾರ್ ಟಿವಿ ಯೂನಿಟ್ ಅದು ಯೂಸ್ ಮಾಡ್ಬೋದು, ಇಲ್ಲ ನೀವು ಅದನ್ನ ಸ್ಟಡಿ ಟೇಬಲ್ ಆಗು ಕೂಡ ಯೂಸ್ ಮಾಡ್ಬೋದು. ಸೊ ಮೇಲ್ಗಡೆ ಫ್ಲೋರ್ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲೂ ಕೂಡ ಒಂದು ಸ್ಮಾಲ್ ಡೈನಿಂಗ್ ಪ್ಲೇಸ್ ಇದೆ. ಇದು ಯು ಕ್ಯಾನ್ ಯೂಸ್ ದಿಸ್ ಫಾರ್ ಒಂದು ಸೋಫಾ ಹಾಕೊಂಡು ಯು ಕ್ಯಾನ್ ಯೂಸ್ ದಿಸ್ ಪ್ಲೇಸ್. ಆಸ್ ಆಲ್ರೆಡಿ ಟೋಲ್ಡ್, ಕಂಪ್ಲೀಟ್ ವಿಂಡೋಸ್ ಎಲ್ಲ ಏನಿದೆ ಇದೆಲ್ಲ ಟೀ ಕುಡ್ ಅಲ್ಲಿ ಇದೆ. ಕಂಪ್ಲೀಟ್ ಮನೆ ಟೀ ಕುಡ್, ಡೋರ್ಸ್ ಆಗಿ ವಿಂಡೋಸ್ ಆಗಿ ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಇದೆ. ಅಂಡ್ ಇದು ಒಂದು ರೂಮ್ ಸ್ಪೇಸ್ ಅವೈಲಬಲ್ ಮಾಡಿದ್ದಾರೆ. ಈ ರೂಮ್ ನ ನೀವು ಈದರ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಹೋಮ್ ಥಿಯೇಟರ್ ಆರ್ ಆಲ್ಸೋ ನೀವು ಜಿಮ್ ಕೂಡ ಇದನ್ನ ಮಾಡ್ಕೋಬಹುದು ಇದನ್ನ. ಸೊ ವೇರ್ ಅಗೇನ್ ದಿಸ್ ಇಸ್ ಆಲ್ಸೋ ಇಂಟರ್ ಕನೆಕ್ಟೆಡ್ ಟು ದ ಬಾಲ್ಕನಿ. ಆ್ಯಂಡ್ ಆಸ್ ಐ ಆಲ್ರೆಡಿ ಸೆಡ್, ಕೆಳಗಡೆ ಮನೆಯಲ್ಲಿ ಇರೋ ಹಾಗೆ ಇಲ್ಲೂ ಕೂಡ ವಾಶ್ರೂಮ್ ಅವೈಲೇಬಲ್ ಇದೆ. ತುಂಬ ದೊಡ್ಡ ಸ್ಪೇಸ್ ಇದೆ ವಾಶ್ರೂಮ್ ಕೂಡ. ಇದು ಒಂದು ಡೈನಿಂಗ್ ಪ್ಲೇಸ್ ತುಂಬ ಚೆನ್ನಾಗಿದೆ, ಮೇಲ್ಗಡೆ ಟಾಪ್ ವ್ಯೂ ಅನ್ನಂಗೆ. ಸೊ ಇಲ್ಲೂ ಕೂಡ ನೀವು ಒಂದು ಸ್ಮಾಲ್ ಜಿಮ್ ಸೆಟಪ್ ಕೂಡ ಮಾಡ್ಕೋಬೋದು ಬೇಕಾದರೆ. ಇಲ್ಲ ಅಂತಂದರೆ ನೀವು ಫ್ಯಾಮಿಲಿ ಸ್ಪೇಸ್ಗೆ ಅಂತ ಒಂದು ಸ್ಮಾಲ್ ಡೈನಿಂಗ್ ಥರ ಮಾಡ್ಕೊಂಡ್ರು ಕೂಡ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡೋದಲ್ಲ ಈ ಪ್ರಾಪರ್ಟಿ ಎಲ್ಲ ಹೇಗಿದೆ ಅಂತ. ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, ನೋಡೋಣ ಬನ್ನಿ ಅದನ್ನು. ಇದು ಟಾಪ್ 4th ಫ್ಲೋರ್ ಬರುತ್ತೆ ಇದು. ಆ್ಯಂಡ್ ನಿಮಗೆ ಇಲ್ಲಿ ಸ್ಪೇಸ್ ಕೂಡ, ನಿಮಗೆ ವಾಷಿಂಗ್ ಸ್ಪೇಸ್ ಕೂಡ ಸಪ್ರೇಟ್ ಆಗಿದೆ. ಆ್ಯಂಡ್ ನಿಮ್ಮನೆ ಐ ಮೀನ್ ಕನೆಕ್ಟೆಡ್ ಟು ಎಲೆಕ್ಟ್ರಿಸಿಟಿ ಆರ್ ಎನಿಥಿಂಗ್, ನಿಮಗೆ ಇಲ್ಲಿ ಯು ಹ್ಯಾವ್ ಅ ಪ್ಲೇಸ್ ಫಾರ್ ದಿಸ್. ಸೊ ನೀವು ನೋಡ್ಬೋದು
ವೆಲ್ ಈಗ ನಾವು ಮನೆ ನೋಡಿದ್ವಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬೇಕಲ್ಲ. ಸೊ ಈ ಮನೆ ಬಂದು ಅಪರಾಯಮಯ ಲೇಔಟ್ ಅಲ್ಲಿ ಇದೆ, ಕೆಂಗೇರಿ ಉತ್ತರಳ್ಳಿ ಮೇನ್ ರೋಡ್ ಅಲ್ಲಿ ಬರುತ್ತೆ. ಈ ಸುತ್ತಮುತ್ತ ನಿಮ್ಗೆ ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್, ತುಂಬಾ ಸ್ಕೂಲ್ಸ್ ಕೂಡ ಅವೈಲೇಬಲ್ ಇದೆ. ಟ್ರಾವೆಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮ್ಗೆ ನಾನು ರೈಟ್ ಸೈಡ್ ನೋಡಬಹುದು ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೂಡ ಕಾಣಿಸಿದೆ, ವಿಚ್ ಇಸ್ ಜಸ್ಟ್ 700 to 800 ಮೀಟರ್ಸ್ ಇದೆ. ಅಂಡ್ ಸೋಂಪುರ ನೈಸ್ ಟೋಲ್ ಕೂಡ ತುಂಬಾ ಹತ್ರ ಇದೆ. ಸೊ ಟ್ರಾವೆಲಿಂಗ್ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಈ ಮನೆ ಬಂದು ಇನ್ ಕೇಸ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ದಲ್ಲಿ ನೀವು ಡೈರೆಕ್ಟ್ ಆಗಿ ಓನರ್ ನೇ ಕಾಂಟ್ಯಾಕ್ಟ್ ಮಾಡಬಹುದು. ದೇರ್ ಇಸ್ ನೋ ಬ್ರೋಕರೇಜ್ ಇನ್ವಾಲ್ವ್ ಆರ್ ಎನಿ ಅದರ್ ಏಜೆಂಟ್ ಇನ್ವಾಲ್ವ್. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಬೇಕಿದ್ದಲ್ಲಿ ಅಥವಾ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಓನರ್ ನಂಬರ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಡೈರೆಕ್ಟ್ ನೀವು ಓನರ್ ನ ಕಾಂಟ್ಯಾಕ್ಟ್ ಮಾಡಬಹುದು, ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್.